ಹಾಯ್ ಫ್ರೆಂಡ್ಸ್, ಇವತ್ತು ನೋಡಿ ನಾನು ಬದನೇಕಾಯಿ ಸಾಂಬಾರು ಮಾಡೋದನ್ನು ತೋರಿಸ್ಕೊಡ್ತೀನಿ. ನೋಡಿ, ಇಲ್ಲಿ ನಾನು ಒಟ್ಟು 4 ಬದನೇಕಾಯಿಯನ್ನು ತಗೊಂಡಿದ್ದೀನಿ. ಒಂದು ಗ್ರೀನ್ ಕಲರ್ ತಗೊಂಡಿದ್ದೀನಿ ಮತ್ತು 3 ರೆಡ್ ಕಲರ್ ಬಂದಿದೆ ಅಲ್ಲ, ಸ್ವಲ್ಪ ಆ ಕಲರ್ ಬದನೇಕಾಯಿ ತಗೊಂಡಿದ್ದೀನಿ. ನೋಡಿ, ಇಲ್ಲಿ ಈ ಬದನೇಕಾಯಿ ಇದೆ ಅಲ್ವಾ, ನಾವು ಚೆನ್ನಾಗಿ ಒಮ್ಮೆ ವಾಶ್ ಮಾಡಿಕೊಂಡು ಕ್ಲೀನಾಗಿ, ಅಂದರೆ ದೊಡ್ಡದಾಗಿ ಹೆಚ್ಕೋಬೇಕು. ಯಾವುದೇ ಕಾರಣಕ್ಕೂ ಚಿಕ್ಕದಾಗಿ ಹೆಚ್ಕೋಬೇಡಿ, ಅದು ಸಾಂಬಾರಲ್ಲಿ ಬೆಂದು ಹೋದ ತಕ್ಷಣ ಪೂರ್ತಿ ಕರಗಿ ಹೋಗುತ್ತೆ. ಅದಕ್ಕೆ ನಾವು ದೊಡ್ಡದಾಗಿ ಪೀಸನ್ನು ಮಾಡ್ಕೋಬೇಕಾಗುತ್ತೆ. ನೋಡಿ, ನಾನು ಈಗ ಇದನ್ನು ಆಲ್ರೆಡಿ ಹೆಚ್ಚಿ ತೋರಿಸ್ತೇನೆ ನಿಮಗೆ. ನೋಡಿ, ನಾನೀಗ ಹೆಚ್ಚಿ ಇಟ್ಕೊಂಡಿದ್ದೀನಿ. ನೋಡಿ, ಹೆಚ್ಚಿ ಇದನ್ನು ನೀರಿಗೆ ಹಾಕಿದ್ದೀನಿ, ಯಾಕಂದರೆ ಇದು ಕಪ್ಪಾಗುತ್ತೆ, ಇಲ್ಲ ಅಂದರೆ ಅದಕ್ಕೋಸ್ಕರ ಹೆಚ್ಚಿದ ತಕ್ಷಣ ನೀರಿಗೆ ಹಾಕಿದ್ದೀನಿ. ನೋಡಿ, ನಾನು ಇಷ್ಟು ದೊಡ್ಡ ಪೀಸನ್ನು ಮಾಡಿದ್ದೀನಿ. ಹೀಗೆ ದೊಡ್ಡದಾಗಿ ಪೀಸ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ಮೊದಲಿಗೆ ನಾನು ಖಾರವನ್ನು ಹುರ್ಕೊಳ್ಳೋಣ. ನೋಡಿ, ಇಲ್ಲಿ ಒಂದು ಪಾತ್ರೆ ಇಟ್ಟಿದ್ದೀನಿ. ಈಗ ಸ್ವಲ್ಪ ಇದಕ್ಕೆ ಆಯಿಲನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಕೊಬ್ಬರಿ ಎಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಒಂದು 3 ಸ್ಪೂನಷ್ಟು ಧನಿಯಾ ಕಾಳು ಆಗೋಷ್ಟು ಹಾಕ್ಕೊಳ್ತೀನಿ. ಹಾಗೆ ಒಂದು ಚಿಕ್ಕ ಟೀ ಸ್ಪೂನಲ್ಲಿ ಮೆಂತ್ಯವನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ಳೋಣ. ಅಷ್ಟೇ ಒಂದು ಟೀ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಖಾರಕ್ಕೆ ಎಷ್ಟು ಬೇಕು ನೋಡಿ ನೀವು ಕಡ್ಡಿ ಮೆಣಸನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಅಂದಾಜು 7-8 ಕಡ್ಡಿ ಮೆಣಸನ್ನು ತಗೊಂಡಿದ್ದೀನಿ. ಇದನ್ನು ನಾವು ಚೆನ್ನಾಗಿ ಒಮ್ಮೆ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಹೀಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದರ ಹಸಿ ವಾಸನೆ ಎಲ್ಲ ಹೋಗಬೇಕು, ಆ ಥರವಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ, ನಾನು ಇದರ ಆಲ್ರೆಡಿ 2 ದೊಡ್ಡ ಈರುಳ್ಳಿಯನ್ನು ಹೆಚ್ಚಿ ಇಟ್ಕೊಂಡಿದ್ದೀನಿ. ಈಗ ಅದನ್ನು ಹಾಕ್ಕೊಳ್ತೀನಿ. ಇದೇ ಆಯಿಲಿಗೆ ಹಾಕ್ಕೊಳ್ತೀನಿ. ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹೆಸಲನ್ನು ತೆಗೆದು ಹಾಕ್ಕೊಳ್ತೀನಿ. ಒಂದು 5-6 ಅಂತ ಇಟ್ಕೊಳ್ಳಿ. ಒಂದು 5-6 ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತೀನಿ, ಚಿಕ್ಕದು. ಈಗ ಇದನ್ನು ಕೂಡ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಳೋಣ. ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡಿ, ಈ ಥರವಾಗಿ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ನಾನು ಈಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ. ಮೊದಲಿಗೆ ಸ್ವಲ್ಪ ಆರಲಿಕ್ಕೆ ಬಿಟ್ಟಿದ್ದೀನಿ. ಈಗ ನೋಡಿ, ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಇದು ಆಲ್ರೆಡಿ ಸ್ವಲ್ಪ ಆರಿದೆ. ಈಗ ಇದನ್ನು ಹಾಗೆ ಬಿಟ್ಬಿಡೋಣ. ಮಿಕ್ಸಿಯಲ್ಲಿ ಸ್ವಲ್ಪ ತಣ್ಣಗಾಗುತ್ತೆ ಅದು ಅಷ್ಟೊತ್ತಿಗೆ. ಈಗ ಇದಕ್ಕೆ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು ನಾನು ಟೊಮೆಟೊವನ್ನು ಹಾಕ್ಕೊಳ್ತೀನಿ. ಸ್ವಲ್ಪನೇ ಆಯಿಲ್ ಹಾಕಿ ಸಾಕಾಗುತ್ತೆ. ಈಗ ನಾನು ಇಲ್ಲಿ 2 ದೊಡ್ಡ ಟೊಮೆಟೊವನ್ನು ಹೆಚ್ಚಿ ಇಟ್ಕೊಂಡಿದ್ದೀನಿ. ಆ ಟೊಮೆಟೊವನ್ನು ಇದಕ್ಕೆ ಹಾಕ್ಕೊಳ್ತೀನಿ. ಈಗ ಚೆನ್ನಾಗಿ ಇದನ್ನು ಆಯಿಲಲ್ಲಿ ಹುರ್ಕೊಳ್ಳೋಣ. ಇದು ಆಯಿಲಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು, ಆವಾಗಲೇ ಇದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದಕ್ಕೆ ಹುಣಸೆ ಹುಳಿಯನ್ನು ಯೂಸ್ ಮಾಡ್ತಾ ಇಲ್ಲ. ನೋಡಿ, ಇದು ಆಲ್ರೆಡಿ ಈಗ ಸಿಪ್ಪೆ ಎಲ್ಲ ಬಿಡ್ತಾ ಇದೆ ಟೊಮೆಟೊ. ನೋಡಿ, ಈ ಥರ ಪ್ರೆಸ್ ಮಾಡಿದಾಗ ಅದು ಸ್ಮ್ಯಾಶ್ ಆಗಬೇಕು, ಆವಾಗ ಅದು ಬೆಂದಿದೆ ಅಂತ ಹೇಳಿ. ಈಗ ಇದನ್ನು ಕೂಡ ನಾವು ಇದೇ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಮೊದಲಿಗೆ ನಾನು ಇದೀಗ ಇಲ್ಲೇ ಕೆಳಗಡೆ ಆರಲಿಕ್ಕೆ ಬಿಟ್ಟು ಸ್ವಲ್ಪ ತೆಂಗಿನಕಾಯಿಯನ್ನು ನಾನು ಇಲ್ಲಿ ಒಂದು ಅರ್ಧ ಹೋಳಿಗೆಯಷ್ಟು ತೆಂಗಿನಕಾಯಿಯನ್ನು ಹಾಕ್ಕೊಳ್ತೀನಿ. ನೋಡಿ, ಈಗ ನಾನು ಇಲ್ಲಿ ಅರ್ಧ ಹೋಳಿಗೆ ತೆಂಗಿನಕಾಯಿಯ ತುರಿಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಇದು ಈಗ ತೆಂಗಿನಕಾಯಿ ತುರಿ ಹಾಕ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಳ್ಳೋಣ.
ಇದು ಚಿಕ್ಕ ಟೀ ಸ್ಪೂನಲ್ಲಿ ಹಾಕ್ತಾಯಿದ್ದೀನಿ ನಾನು. ಅರಿಶಿನವನ್ನು ಹಾಕ್ಕೊಂಡಿದ್ದೀವಿ. ಈಗ ನೆಕ್ಸ್ಟ್ ಏನಂದರೆ ನಾವು ಆಲ್ರೆಡಿ ಹುರಿದು ಇಟ್ಟಿದ್ದೀನಲ್ವ ಏನು ಹೇಳಿ ಟೊಮೆಟೊವನ್ನು, ಅದನ್ನು ಈಗ ನಾವು ಮತ್ತೆ ಅದು ಹೇಗಾದರೂ ಈಗ ತಣ್ಣಗಾಗಿರುತ್ತೆ ಅಲ್ವ, ಅದನ್ನೀಗ ಮಿಕ್ಸಿ ಜಾರಿಗೇ ಹಾಕ್ಕೊಳ್ಳೋಣ. ನೋಡಿ ಈಗ ಇದು ಆರಿದ ಟೊಮೆಟೊವನ್ನು ಹಾಕ್ಕೊಳ್ತೀನಿ ನಾನು. ನೋಡಿ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಈಗ ನೋಡಿ ಇದು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ನಾವೇನು ಮಾಡಬೇಕು, ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ. ನುಣ್ಣಗೆ ರುಬ್ಕೊಳ್ಳೋಕ್ಕಿಂತ ಮೊದಲೇ ನಾನು ಇದೇ ಪಾತ್ರೆಗೇ ಹೆಸರು ಬೇಳೆಯನ್ನು ಯೂಸ್ ಮಾಡ್ತಾಯಿದ್ದೀನಿ. ಈಗ ಹೆಸರು ಬೇಳೆಯನ್ನು ಬೇಯಲಿಕ್ಕೆ ಹಾಕೋಣ ನಾವು. ನಾನು ಆಲ್ರೆಡಿ ಇಲ್ಲಿಗ ಹೆಸರು ಬೇಳೆಯನ್ನು ವಾಶ್ ಮಾಡಿಕೊಂಡು ತಗೊಂಡಿದ್ದೀನಿ. ಈ ಬೇಳೆಯನ್ನು ಇದೇ ಪಾತ್ರೆಗೇ ಹಾಕ್ಕೊಳ್ತೀನಿ ನಾನು. ಇಲ್ಲಿ 100 ಗ್ರಾಮಿನಕ್ಕಿಂತ ಸ್ವಲ್ಪ ಕಡಿಮೆ ಇದೆ ಬೇಳೆ, ಅಷ್ಟು ಹಾಕ್ಕೊಂಡಿದ್ದೀನಿ. ತುಂಬ ಬೇಳೆ ಏನು ಹಾಕ್ತಾಯಿಲ್ಲ, ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಬೇಳೆ ಹಾಕಿದ್ದೀನಿ ಅಷ್ಟೇ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಬೇಯಲಿಕ್ಕೆ ಬಿಡೋಣ. ನಾವು ಡೈರೆಕ್ಟಾಗಿ ಕುಕ್ಕರಿಗೇ ಹಾಕಿ ಮಾಡ್ಬೋದು, ಆದರೆ ಬದನೆಕಾಯಿ ತುಂಬ ಸಾಫ್ಟ್ ಇರೋದ್ರಿಂದ ಅದು ಬೇಗ ಬೇಯೋದ್ರಿಂದ ಕರಗಿ ಹೋಗುತ್ತೆ ಕುಕ್ಕರಲ್ಲಿ ಹಾಕಿ ಮಾಡಿದರೆ. ಅದಕ್ಕೋಸ್ಕರ ಬೇಳೆಯನ್ನು ನಾನು ಹೀಗೆ ಡೈರೆಕ್ಟಾಗಿ ಬೇಯಿಸ್ಕೊಂಡು ಆಮೇಲೆ ಇದಕ್ಕೇ ತರಕಾರಿ ಹಾಕಿ ಬೇಯಿಸ್ಕೊಳ್ತೀನಿ. ನೋಡಿ ಇಷ್ಟಾದರೆ ಸಾಕಾಗುತ್ತೆ. ಈಗ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ನಾವು ಬೇಳೆಯನ್ನು ಬೇಯಲಿಕ್ಕೆ ಬಿಡೋಣ. ಹಾಗೆ ಇದೇ ಬೇಳೆಗೆ ಈಗ ಕುದಿ ಬರ್ತಾ ಇದೆ ಅಲ್ವಾ, ಈಗ ನಾನು ಇದಕ್ಕೆ ಈರುಳ್ಳಿ ಮತ್ತು ಟೊಮೆಟೊವನ್ನು ಹೆಚ್ಚಿರುವಂಥ ಈರುಳ್ಳಿ ಮತ್ತು ಟೊಮೆಟೊವನ್ನು ಹಾಕ್ತೀನಿ. ನಾನು 2 ಟೊಮೆಟೊ ಹಾಕಿದ್ದೀನಿ, 1 ದೊಡ್ಡ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಇದೇ ಬೇಳೆ ಜೊತೆಗೆ ಬೇಯಲಿಕ್ಕೆ ಬಿಡೋಣ. ಹಾಗೆ ಇದ್ರ ಜೊತೆಗೇ ನಾವೀಗ ಏನು ಹೇಳಿ ಹೆಚ್ಚಿ ಇಟ್ಕೊಂಡಿದ್ದೀವಲ್ವ ತರಕಾರಿ, ಅದನ್ನು ಕೂಡ ಹಾಕಿ ಬೇಯಲಿಕ್ಕೆ ಬಿಡೋಣ. ನೋಡಿ ಈಗ ನಾನು ಹೆಚ್ಕೊಂಡು ಇಟ್ಕೊಂಡಿದ್ದೀವಲ್ವ ಏನು ಹೇಳಿ ಬದನೆಕಾಯನ್ನು ಈಗ ಇದಕ್ಕೆ ಹಾಕ್ಕೊಳ್ಳೋಣ. ನೋಡಿ ಬದನೆಕಾಯಿ ಇದೆ ಅಲ್ವಾ, ಅಷ್ಟನ್ನು ಹಾಕ್ಕೊಳ್ಳಿ. ಈಗ ಇದಕ್ಕೆ ನಾನು 1 ಸ್ಪೂನಷ್ಟು ಸಾಲ್ಟನ್ನು ಹಾಕ್ಕೊಳ್ತೀನಿ. ಯಾಕಂದರೆ ತರಕಾರಿಗೆ ಆಮೇಲೆ ನಾವು ಸಾಲ್ಟ್ ಹಾಕಿದರೆ ಉಪ್ಪೆಲ್ಲ ಹಿಡಿಯೋದಿಲ್ಲ, ಸಪ್ಪೆ ಅನಿಸುತ್ತೆ ಅಲ್ವಾ, ಅದಕ್ಕೋಸ್ಕರ ಮೊದಲಿಗೆ ಸಾಲ್ಟ್ ಹಾಕಿದ್ದೀನಿ ನಾನು. ಈ ಬೇಳೆನೂ 1/4 ಭಾಗದಷ್ಟು ಬೆಂದಿದೆ ಇದು ಆಲ್ರೆಡಿ. ಈಗ ಈ ತರಕಾರಿ ಜೊತೆಗೆ ಬೇಯಬೇಕಾದ್ರೆ ಅದು ಕರೆಕ್ಟಾಗಿ ಫುಲ್ ಬೆಂದಿರುತ್ತೆ, ಅದಕ್ಕೋಸ್ಕರ. ಈಗ ಇದಕ್ಕೆ ನಾವು ಒಂದು ಪ್ಲೇಟನ್ನು ಮುಚ್ಚಿ ಬೇಯಲಿಕ್ಕೆ ಬಿಡೋಣ. ನೋಡಿ ಈಗ ಇದು ಕುದಿ ಬರೋದಕ್ಕಾಗಿದೆ, ಕುದಿ ಬರ್ತಾ ಇದೆ, ತೋರಿಸ್ತೀನಿ ನೋಡಿ ಚೆನ್ನಾಗಿ ಕುದೀತಾ ಇದೆ. ಹಾಗೆ ಬದನೆಕಾಯಿ ಕೂಡ ಬೆಂದಿದೆ, ಇದು 1/4 ಭಾಗದಷ್ಟು ಬೆಂದಿದೆ. ಹೀಗಿರಬೇಕಾದ್ರೇ ನಾವು ಖಾರವನ್ನು ಹಾಕ್ಕೋಬೇಕು. ಯಾಕಂದರೆ ತುಂಬ ಬೆಂದಮೇಲೆ ಖಾರ ಹಾಕಲಿಕ್ಕೆ ಹೋದರೆ ಬದನೆಕಾಯಿ ವಿಪರೀತ ಬೆಂದು ಅದು ಫುಲ್ಲು ಏನು ಹೇಳಿ ಸಾಂಬಾರಲ್ಲೇ ಕರಗಿ ಹೋಗಿಬಿಟ್ಟಿರುತ್ತೆ, ಅದಕ್ಕೋಸ್ಕರ ಇಷ್ಟು ಹಾಕಿದರೆ ಸಾಕು. ಇದು ನಾವು ಸಾರು ಕುದಿಬೇಕಾದ್ರೆ ಕರೆಕ್ಟಾದ ಹದಕ್ಕೆ ಬಂದಿರುತ್ತೆ. ನಿಮಗೆ ಎಷ್ಟು ತೆಳುವಾಗಿ ಸಾಂಬಾರು ಬೇಕು ನೋಡಿ ನೀರನ್ನು ಹಾಕ್ಕೊಳ್ಳಿ. ನಾನು ಒಂದು ಅಂದಾಜಿನ ಮೇಲೆ ಹಾಕ್ಕೊಂಡಿದ್ದೀನಿ. ನಂಗೆ ತುಂಬ ದಪ್ಪನೂ ಬೇಡ, ತುಂಬ ತೆಳುವೂ ಬೇಡ, ಒಂದು ಮೀಡಿಯಮ್ ಆಗಿ ಹಾಕ್ಕೊಂಡಿದ್ದೀನಿ. ಹಾಗೆ ನೋಡಿ ನಾನೀಗ ಈ ಪಾತ್ರೆಯಲ್ಲೆಲ್ಲ ಖಾರ ಇದೆ ಅಲ್ವಾ, ಅದಕ್ಕೆ ಇದು ಮಾಡಿ ಹಾಕ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ ಸಾಂಬಾರು ನೋಡಿ. ಹಾಗಂತ ಯಾವಾಗಲೂ ತರಕಾರಿ ಸಾಂಬಾರು ತುಂಬ ದಪ್ಪ ಮಾಡಲಿಕ್ಕೆ ಹೋಗಬಾರ್ದು, ಟೇಸ್ಟ್ ಚೆನ್ನಾಗಾಗಲ್ಲ. ಈಗ ಸ್ವಲ್ಪ ಸಾಲ್ಟನ್ನು ಹಾಕ್ಕೊಳ್ತೀನಿ. ಮೊದಲಿಗೆ ನಾನು 1 ಸ್ಪೂನಷ್ಟು ಸಾಲ್ಟ್ ಹಾಕಿದ್ರಿಂದ ಈಗ ಸ್ವಲ್ಪ ಹಾಕ್ಕೊಳ್ತೀನಿ. ಹಾಗೆ ಈಗ ನಾನು ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪುಡಿ ಇದೆ ಅಲ್ವಾ, ಅದನ್ನು 1 ಸ್ಪೂನಷ್ಟು ಹಾಕ್ಕೊಳ್ತೀನಿ. ನಾನು ಮೊದಲಿಗೆ ಹಾಕಿರೋ ಮೆಣಸು ಅಷ್ಟು ಖಾರ ಇಲ್ಲ, ಹಾಗಾಗಿ ಮತ್ತೆ ಇದೊಂದು ಸ್ಪೂನಷ್ಟು ಹಾಕ್ಕೊಳ್ತೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮುಚ್ಚಿ ಕುದಿಲಿಕ್ಕೆ ಬಿಡೋಣ. ನೋಡಿ ಈಗ ಕುದಿ ಬರ್ತಾ ಇದೆ ತುಂಬ ಜೋರಾಗಿ.
ಹಗುರವಾಗಿ ಸೈಡಿಂದ ಸೌಟನ್ನು ಹಾಕಿ ಚೆನ್ನಾಗಿ ತಿರುಗಿಸಿ. ತುಂಬ ಇದು ಮಾಡಲಿಕ್ಕೆ ಹೋಗಬೇಡಿ, ಹೋಳೆಲ್ಲ ತಾಗಬಾರ್ದು. ಆ ಥರ ಹಗುರವಾಗಿ ಇದು ಮಾಡಿ, ಯಾಕಂದರೆ ಬದನೆಕಾಯಿ ತುಂಬ ಸಾಫ್ಟಾಗಿರುತ್ತೆ ಅಲ್ವಾ, ಅದಕ್ಕೋಸ್ಕರ. ನೋಡಿ, ಯಾವ ಪೀಸ್ ಕೂಡ ಬದನೆಕಾಯಿ ಇದೆ ಅಲ್ವಾ, ಒಂದೇ ಒಂದು ಹೋಳು ಕೂಡ ಕರಗಿ ಹೋಗಿಲ್ಲ, ಅಷ್ಟು ನೀಟಾಗಿದೆ. ಉಪ್ಪೆಲ್ಲ ನೋಡಿ ಕರೆಕ್ಟಾಗಿ ನಿಮಗೆ ಎಷ್ಟು ಸಾಲ್ಟ್ ಎಲ್ಲ ಬೇಕು ನೋಡಿ ಹಾಕ್ಕೊಳ್ಳಿ. ಈಗ ಇದನ್ನು ಮುಚ್ಚಿ ಸೈಡಲ್ಲಿ ಬಿಡೋಣ. ಈಗ ಈ ಕಡೆ ನಾನು ಒಂದು ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ತೀನಿ. ನೋಡಿ, ಇಲ್ಲಿ ಒಗ್ಗರಣೆಗೆ ನಾನು ಒಂದು ಚಿಕ್ಕ ಪ್ಯಾನನ್ನು ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ಳೋಣ. ಈಗ ನೋಡಿ, ಈಗ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಗ್ಯಾಸ್ ಹಚ್ಕೊಂಡು ಎಣ್ಣೆ ಕಾಯ್ತಾ ಇದೆ. ಈಗ ನಾನು ಸಾಸಿವೆಯನ್ನು ಹಾಕ್ಕೊಳ್ತೀನಿ. ನೋಡಿ, ಈಗ ಸಾಸಿವೆ ಸಿಡಿತಾ ಇದೆ. ಇವಾಗ ನಾನು ಜಜ್ಜಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿ ಇದೆ ಅಲ್ವಾ, ಅದನ್ನು ಹಾಕ್ಕೊಳ್ತೀನಿ. ಹಾಗೆ ಒಂದು 3-4 ಒಣಮೆಣಸನ್ನು ಪೀಸ್ ಮಾಡಿ ಇದೇ ಒಗ್ಗರಣೆಗೆ ಹಾಕ್ತೀನಿ. ಇದು ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಆಗಬೇಕು, ಆವಾಗ ಚೆನ್ನಾಗಿ ಬರುತ್ತೆ ಒಗ್ಗರಣೆ. ಒಗ್ಗರಣೆ ಫ್ಲೇವರೇ ಮುಖ್ಯ ಈ ಸಾರಿಗೆ. ಒಗ್ಗರಣೆ ಚೆನ್ನಾಗಿ ಆಗಿದ್ದರೆ ಸಾಂಬಾರು ಒಳ್ಳೆ ಫ್ಲೇವರ್ ಇರುತ್ತೆ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ತೀನಿ ಕೊನೆಯಲ್ಲಿ. ನೋಡಿ, ಇದು ಒಗ್ಗರಣೆ ಆಲ್ರೆಡಿ ಆಗಿದೆ. ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಬ್ರೌನ್ ಕಲರ್ ಆಗಿದೆ ನೋಡಿ, ಇಷ್ಟ ಆದರೆ ಸಾಕಾಗತ್ತೆ. ಈಗ ಇಲ್ಲಿ ಪಕ್ಕದಲ್ಲಿ ಸಾಂಬಾರಿದೆ ಅಲ್ವಾ, ಆಫ್ ಮಾಡಿ ಇಟ್ಟಿದ್ದೀನಲ್ವ, ಅದಕ್ಕೆ ಹಾಕಿ ಪ್ಲೇಟನ್ನು ಮುಚ್ಚಿಬಿಡೋಣ. ಈಗ ನೋಡಿ, ಅದನ್ನು ಕ್ಲೀನಾಗಿ ಈ ಪ್ಲೇಟಿಗೆ ಸ್ವಲ್ಪ ಸಾಂಬಾರನ್ನು ಹಾಕ್ಕೊಳ್ತೀನಿ ನಾನು. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಎಲ್ಲವನ್ನು ಒಗ್ಗರಣೆ ಎಲ್ಲ ಕಡೆನೂ ಚೆನ್ನಾಗಿ ಸ್ಪ್ರೆಡ್ ಆಗಬೇಕು. ಆ ಥರ ಸ್ಪ್ರೆಡ್ ಮಾಡಿ ಒಂದು ಸರಿ ಪ್ಲೇಟನ್ನು ಮುಚ್ಚಿ ಬಿಡಿ, ಒಂದು 5 ನಿಮಿಷ. ನೋಡಿ ಫ್ರೆಂಡ್ಸ್, ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅಲ್ವಾ, ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಸಾಂಬಾರಿಂದು. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಾಮೆಂಟ್ಸ್ ಹಾಕಿ. ಹಾಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.